ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರೋಂಥ ಒಬ್ಬ ಡ್ರೈವರ್ ಕೈಲಿ ಮಾತ್ರನೇ ವೆಹಿಕಲ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗುವಂಥದ್ದು. ಇಲ್ಲಿ ಕೂಲೆಂಟ್ ಇರ್ತದೆ. ಈ ಕೂಲೆಂಟ್ ಏನ್ ಮಾಡುತ್ತೆ ಅಂದ್ರೆ ಕೂಲ್ ಆಗಿ ಇಂಜಿನ್ ಬ್ಲಾಕ್ ಗೆ ಸಪ್ಲೈ ಆಗುತ್ತೆ. ಇಂಜಿನ್ಗೆ 3 ತರ ಕೂಲಿಂಗ್ ಸಿಸ್ಟಮ್ ಬೇಕು. ಒಂದು ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಒಂದು ಮೂವ್ಮೆಂಟ್ ಆದಾಗ ವೆಹಿಕಲ್ ನ ಫಸ್ಟ್ ಪವರ್ ಸಪ್ಲೈ ಆಗೋದು ಯಾವತ್ತೂ ಫ್ರಂಟ್ ವೀಲ್ಗಲ್ಲ, ರಿಯರ್ ವೀಲ್ಗೆ. ಸರ್, ಇವತ್ತು ನಮ್ ಕಡೆ ಒಂದು ಸಬ್ಜೆಕ್ಟ್ ಏನಂತಂದ್ರೆ ಬೇಸಿಕ್ ನಾಲೆಜ್. ಒಬ್ಬ ಫ್ರೆಶ್ ಆಗಿ ಬಂದಿರುವಂತ ಡ್ರೈವರ್, ಅವ್ನು ಪ್ರೊಫೆಷನಲ್ ಆಗಿ ನಾನು ಡ್ರೈವಿಂಗ್ ಕೆಲಸಕ್ಕೆ ಮುಂದೆ ಹೋಗ್ತೀನಿ ಅಂತ ಅನ್ಕೊಳ್ಳೋಂತ ಡ್ರೈವರ್ ಒಬ್ರು ಮೆಕ್ಯಾನಿಸಮ್ ಬಗ್ಗೆ ಯಾವ ರೀತಿ ತಿಳ್ಕೊಂಡಿರ್ಬೇಕು ಅಂತೇಳಿ ಒಂದು ಡಯಾಗ್ರಾಮ್ ನ ಬರ್ದಿದ್ದೀನಿ. ಇಲ್ಲಿ ಇಂಜಿನ್ ಬ್ಲಾಕ್ ಇದೆ, ಕ್ಲಚ್ ಸಿಸ್ಟಮ್ ಇದೆ, ಗೇರ್ ಬಾಕ್ಸ್ ಸಿಸ್ಟಮ್ ಇದೆ, ಪ್ರೊಫೆಲರ್ ಶಾಫ್ಟ್ ಇದೆ, ಅದರ ನಂತರ ಡಿಫರೆನ್ಷಿಯಲ್ ಇದೆ, ಅದರಲ್ಲೇ 2 ಆಕ್ಸೆಲ್ ಇದೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರೋಂತ ಒಬ್ಬ ಡ್ರೈವರ್ ಕೈಲಿ ಮಾತ್ರನೇ ವೆಹಿಕಲ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗುವಂಥದ್ದು. ಅವನ ದಿನ ಎಲ್ಲ ವೆಹಿಕಲ್ ನ ಡ್ರೈವ್ ಮಾಡ್ಬೇಕಾದ್ರೆ ಯಾವ ರೀತಿನೆಲ್ಲ ವೆಹಿಕಲ್ ನ ಅವನು ಮೇಂಟೈನ್ ಮಾಡಬೇಕು ಅಂತ ಹೇಳಕ್ ಆಗುವಂಥದ್ದು. ಇದರಲ್ಲಿ ಡ್ರೈವರ್ ಏನೆಲ್ಲ ತಿಳ್ಕೊಬೇಕು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ನೋಡಿ, ಒಂದು ವೆಹಿಕಲ್ ನಲ್ಲಿ ತುಂಬಾ ಮುಂದೆ ಅಂದ್ರೆ ವೆರಿ ಫ್ರಂಟ್ ಅಲ್ಲಿ ಇರುವಂತದ್ದು ರೇಡಿಯೇಟರ್. ಈ ರೇಡಿಯೇಟರ್ ಏನಕ್ಕಿದೆ ವೆರಿ ಫ್ರಂಟ್ ಅಲ್ಲಿ ಅಂತಂದ್ರೆ, ವೆಹಿಕಲ್ ಒಂದ್ಸಲ ಸ್ಟಾರ್ಟ್ ಆದಾಗ ಅದು ಗಾಳಿನ ಎಳ್ಕೊಳ್ಳುತ್ತೆ. ಏನಕ್ಕೆ ಗಾಳಿನ ಎಳ್ಕೊಳ್ಳುತ್ತೆ ಅಂತಂದ್ರೆ ಇಂಜಿನ್ ನ ಕೂಲ್ ಮಾಡ್ಲಿಕ್ಕೆ. ಓಕೆನಾ? ಇಲ್ಲಿ ಒಂದು ಫ್ಯಾನ್ ಇದೆ. ಈ ಫ್ಯಾನ್ ಮುಖಾಂತರ ಇದೇನ್ ಮಾಡುತ್ತೆ ಅಂದ್ರೆ ಹೊರಗಡೆ ಇರುವಂತ ಏರ್ ನ ಬಂದು ಎಳ್ಕೊಳ್ಳುತ್ತೆ. ರೇಡಿಯೇಟರ್ ನ ಕೆಲಸ ಏನು ಅಂತಂದ್ರೆ, ಇಲ್ಲಿ ಕೂಲೆಂಟ್ ಇರ್ತದೆ. ಈ ಕೂಲೆಂಟ್ ಏನ್ ಮಾಡುತ್ತೆ ಅಂದ್ರೆ ಕೂಲ್ ಆಗಿ ಇಂಜಿನ್ ಬ್ಲಾಕ್ ಗೆ ಸಪ್ಲೈ ಆಗುತ್ತೆ. ಇಂಜಿನ್ಗೆ 3 ತರ ಕೂಲಿಂಗ್ ಸಿಸ್ಟಮ್ ಬೇಕು. ಒಂದು ಏರ್ ಕೂಲಿಂಗು, ಇನ್ನೊಂದು ವಾಟರ್ ಕೂಲಿಂಗು, ಇನ್ನೊಂದು ಆಯಿಲ್ ಕೂಲಿಂಗ್. ಓಕೆನಾ? ಆಯಿಲ್ ಬಂದಿರ್ತದೆ, ಆಯಿಲ್ ಸಂಪ್ ಇದು, ಆಯಿಲ್ ಇಲ್ಲಿರ್ತದೆ. ಇದು ಆಯಿಲ್ ಪಂಪ್ ಮುಖಾಂತರ ಸಕ್ಕಾಗಿ ಪಿಸ್ಟನ್ಗೆ ಸಪ್ಲೈ ಮಾಡ್ತದೆ. ಓಕೆನಾ? ಇವಾಗ ಇಂಜಿನ್ ಕರೆಕ್ಟ್ ಪ್ರಿನ್ಸಿಪಲ್ ಏನು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಂಜಿನ್ ಬ್ಲಾಕ್ ನಲ್ಲಿ ಪಿಸ್ಟನ್ ಇದೆ, ಇಲ್ಲಿ ಮೇಲ್ಗಡೆ ವಾಲ್ಗಳಿದೆ. ಈ ಪಿಸ್ಟನ್ಗೂ ವಾಲ್ಗುನುವೆ ಅಂದ್ರೆ ಈ ಕ್ರ್ಯಾಂಕ್ ಶಾಫ್ಟ್ ಗುನುವೆ ಕ್ಯಾಮ್ ಶಾಫ್ಟ್ ಗುನುವೆ ಇರುವಂತ ಒಂದು ಎಂಗೇಜ್ಮೆಂಟ್ ಏನು ಅಂತಂದ್ರೆ, ಇಲ್ಲಿ ಇರುವಂತ ಒಂದು ಟೈಮಿಂಗ್ ಬೆಲ್ಟ್. ಈ ಟೈಮಿಂಗ್ ಬೆಲ್ಟ್ ಒಂದು ಸಲ ವೆಹಿಕಲ್ ಸ್ಟಾರ್ಟ್ ಆದಾಗ, ಒಂದು ಸಲ ವೆಹಿಕಲ್ ಈ ಕ್ರ್ಯಾಂಕ್ ಮುಖಾಂತರ ಸ್ಟಾರ್ಟ್ ಆದಾಗ, ಯಾವಾಗ ಕ್ರ್ಯಾಂಕ್ ಶಾಫ್ಟ್ ರೊಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಅವಾಗ ಮೇಲ್ಗಡೆ ಯಾವುದೇ ರೀತಿಯ ಕನೆಕ್ಷನ್ ಇರೋದಿಲ್ಲ. ಮೇಲ್ಗಡೆ ಕನೆಕ್ಷನ್ ಕರೆಕ್ಟ್ ಆಗಿ ಇಲ್ಲ ಅಂತಂದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ವಾಲ್ಗಳು ಬಂದ್ಬಿಟ್ಟು ಕರೆಕ್ಟ್ ಆಗಿ ಓಪನ್ ಆಗೋದಿಲ್ಲ. ವಾಲ್ ಓಪನ್ ಆಗಿಲ್ಲ ಅಂತಂದ್ರೆ ಏರ್ ಒಳಗಡೆಗೂ ಪಾಸ್ ಆಗೋದಿಲ್ಲ, ಮತ್ತೆ ಎಕ್ಸಾಸ್ಟ್ ಕೂಡ ಆಗೋದಿಲ್ಲ. ಅವಾಗ ಇಲ್ಲಿಗೆ ಸಂಬಂಧಪಟ್ಟಿರೋದು ಏನು ಅಂತಂದ್ರೆ ಒಂದು ಟೈಮಿಂಗ್ ಬೆಲ್ಟ್, ಟೈಮಿಂಗ್ ಚೈನ್. ಇದು ನಿಮ್ಗೆ ಕರೆಕ್ಟ್ ಆಗಿ ಪ್ರಿನ್ಸಿಪಲ್ ನ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತದೆ. ಯಾವಾಗ ಕ್ರ್ಯಾಂಕ್ ಶಾಫ್ಟ್ ಒಂದು ಸಲ ಸುತ್ತ ಸ್ಟಾರ್ಟ್ ಆದಾಗ ಮೇಲ್ಗಡೆ ಕ್ಯಾಮ್ ಶಾಫ್ಟ್ ಕೂಡ ಈಕ್ವಲ್ ಆಗಿ ರೊಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ಸಲ ಏನಾದ್ರು ಟೈಮಿಂಗ್ ಏನಾದ್ರು ಚೇಂಜ್ ಆಯ್ತು ಅಂತಾನೆ ನಿಮ್ಗೆ ವೈಟ್ ಸ್ಮೋಕ್ ಬರುವಂತದ್ದು, ಇಲ್ಲ ಅಂತಾನೆ ಗಾಡಿಗೆ ಮೈಲೇಜ್ ಬರಕ್ಕೆ ಚಾನ್ಸಸ್ ಇರೋದಿಲ್ಲ. ಈ ತರ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಪಿಸ್ಟನ್ ಯಾವಾಗ ವರ್ಕಿಂಗ್ ಪ್ರಿನ್ಸಿಪಲ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ವಾಲ್ಗಳು ಕೂಡ ಓಪನ್ ಮತ್ತೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಇಂಜಿನ್ ಅಲ್ಲಿ ಒಂದು ಪವರ್ ಪ್ರೊಡ್ಯೂಸ್ ಆಗುತ್ತೆ. ಈ ಪವರ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ ಅಂತಂದ್ರೆ ರೊಟೇಷನ್ ಸ್ಟಾರ್ಟ್ ಆಗಿ ಪವರ್ ನ ನಾವು ವೀಲ್ ಗೆ ಸಪ್ಲೈ ಮಾಡಬೇಕು. ಇವಾಗ 1500 RPM ಅಲ್ಲಿ ಒಂದು ಇಂಜಿನ್ ಸುತ್ತಾ ಇದೆ ಅಂತಂದ್ರೆ ಆ ಪವರ್ ನಾವು ಒಂದೇ ಸಮ ನಾವು ವೀಲ್ ಗೆ ಟ್ರಾನ್ಸ್ಮಿಷನ್ ಮಾಡಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಮಧ್ಯದಲ್ಲಿ ನಮ್ಗೊಂದು ಗೇರ್ ಬೇಕು. ಫಸ್ಟ್ ಇಂದ ಹಿಡಿದು 4th ವರ್ಗೆ ಇಲ್ಲ 5th ವರ್ಗೆ ಒಂದು ಗೇರ್ ನ ಅವಶ್ಯಕತೆ ಇದೆ. ಈ ಗೇರ್ ನ ಕೂಡ ನಾವು ಟೀತ್ ಗಳನ್ನ ಒಂದೇ ಸಮ ಎಂಗೇಜ್ ಮಾಡಕ್ಕೂ ಆಗೋದಿಲ್ಲ. ಏನಾಗುತ್ತೆ ಅಂತಂದ್ರೆ ಈ ಸ್ಪೀಡು ಒಂದೇ ಸಮ ಇಲ್ಲಿಗೆ ಎಂಗೇಜ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇಲ್ಲಿಗೆ ಒಂದು ಲಿಮಿಟೇಷನ್ ಇಲ್ದಿರಂತ ಪವರ್ ಬಂದು ಎಂಗೇಜ್ ಆಗ್ಬಿಡ್ತದೆ. ಅವಾಗ ವೆಹಿಕಲ್ ಜಂಪ್ ಆಗುತ್ತೆ, ಇಲ್ಲ ಅಂತಂದ್ರೆ ಆಫ್ ಆಗ್ಬಿಡ್ತದೆ. ಅದಕ್ಕೆ ಏನ್ ಮಾಡಿದ್ರೆ ಮಧ್ಯದಲ್ಲಿ ಒಂದು ಕ್ಲಚ್ ಅನ್ನೋದನ್ನ ಕೊಟ್ಟಿದ್ದಾರೆ. ಇಂಜಿನ್ ಅಲ್ಲಿ ಉತ್ಪತ್ತಿ ಆಗ್ತಿರೋಂಥ ಪವರ್ಗುವೆ ಈ ಗೇರ್ಗುನುವೆ ಕನೆಕ್ಷನ್ ನ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಎಂಗೇಜ್ ಮಾಡಬೇಕು ಅನ್ನೋದೇ ಕ್ಲಚ್ ನ ಒಂದು ಕನೆಕ್ಷನ್. ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಕ್ಲಚ್ ಮೇಲೆ ಯಾವತ್ತು ಕಾಲ್ನ ಹಿಡ್ಕೊಂಡು ಯಾಕೆ ವೆಹಿಕಲ್ ನ ಓಡಿಸಬಾರ್ದು ಅಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಿರುವಂತ ಒಂದು ಕ್ಲಚ್, ಇದರಲ್ಲಿರುವಂತ ಒಂದು ಫ್ಲೈ ವೀಲ್, ಇದರಲ್ಲಿರುವಂತ ಪ್ರೆಷರ್ ಪ್ಲೇಟ್ ಯಾವಾಗ್ಲೂ ಒಂದಕ್ಕೊಂದಕ್ಕೆ ರಬ್ ಆಗ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಮೈಲೇಜ್ ಡ್ರಾಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಕ್ಲಚ್ ಅಸೆಂಬ್ಲಿನೂ ಕೂಡ ಬೇಗ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಈ ಒಂದು ಕ್ಲಚ್ ನ ನೀವು ಯಾವಾಗ್ಲೂ ಒಂದೇ ಸಲ ಎಂಗೇಜ್ ಮಾಡಿ ಅದನ್ನ ಬಿಟ್ಬಿಡ್ಬೇಕು. ಕ್ಲಚ್ ನ ಒಂದು ಸಲ ನೀವು ಕ್ಲಚ್ ಪೆಡಲ್ ನಮ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಉತ್ಪತ್ತಿ ಆಗ್ತಿರೋಂಥ ಪವರ್ ನ ಇಲ್ಲಿಗೆ ಟ್ರಾನ್ಸ್ಮಿಷನ್ ಮಾಡದಂತೆ ಇದು ಓಪನ್ ಆಗಿ ಪವರ್ ನ ಕಟ್ ಮಾಡ್ತದೆ. ಈ ಕಟ್ ಮಾಡಿರುವಂತ ಪವರ್ ನ ಮತ್ತೆ ನಾವು ಕ್ಲಚ್ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಮತ್ತೆ ಇಲ್ಲಿಗೆ ಎಂಗೇಜ್ ಆಗುತ್ತೆ. ಎಂಗೇಜ್ ಆದಾಗ ನಾವು ಫಸ್ಟ್ ಗೇರ್ ಸೂಟಬಲ್ ಯಾವ ಗೇರ್ ಬೇಕೋ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಆ ಗೇರ್ಗೆ ನಾವು ಎಂಗೇಜ್ ಮಾಡ್ತೀವಿ. ಒಂದು ಗೇರ್ ಬಂದು ನಿಮಗೆ ಇದು ಡ್ರೈವ್ ಶಾಫ್ಟ್. ಓಕೆನಾ? ಈ ಶಾಫ್ಟ್ ಮುಖಾಂತರ ನಿಮ್ಗೆ ಏನಾಗುತ್ತೆ ಅಂದ್ರೆ ಗೇರ್ ಇಲ್ಲಿಗೆ ಪವರ್ ಸಪ್ಲೈ ಮಾಡಿ ಚಿಕ್ಕ ಗೇರ್ ಬಂದು
ದೊಡ್ಡ ಗೇರ್ನ ಬಂದು ರೊಟೇಷನ್ ಮಾಡ್ತದೆ. ಅವಾಗ ನಿಮ್ಗೆ ಇಲ್ಲಿ ಪವರ್ ಸಿಗುತ್ತೆ ಹೊರತು ಸ್ಪೀಡ್ ಸಿಗೋದಿಲ್ಲ. ಅದಾದ ನಂತರ ನೀವು ಸೆಕೆಂಡ್ ಗೇರ್ ಸೇಮ್ ಅದೇ ತರನೇ ಒಂದು ಚಿಕ್ಕ ಗೇರ್ ಬಂದು ದೊಡ್ಡ ಗೇರ್ನ ಸುತ್ತಿಸುವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲೂ ಕೂಡ ನಿಮ್ಗೆ ಪವರ್ ಸಿಗುತ್ತೆ ಹೊರತು ಸ್ಪೀಡ್ ಸಿಗೋದಿಲ್ಲ. ಅದಾದ ನಂತರ ನೀವು 3ನೇ ಗೇರ್ 4ನೇ ಗೇರ್ ಸುತ್ತ ಎಂಗೇಜ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ದೊಡ್ಡ ಗೇರ್ ಬಂದು ಚಿಕ್ಕ ಗೇರ್ನ ಸುತ್ತ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ಪವರ್ ಸಿಗೋದಿಲ್ಲ, ಇಲ್ಲಿ ಸ್ಪೀಡ್ ಸಿಗುತ್ತೆ. ಸೊ ಇದೇ ರೀತಿನೇ ನಾವು ಒಂದೊಂದು ಗೇರ್ನು ಕೂಡ ಎಂಗೇಜ್ ಮಾಡಿ ಪ್ರೊಪೆಲ್ಲರ್ ಶಾಫ್ಟ್ ಮುಖಾಂತರ ಈ ಒಂದು ಶಾಫ್ಟ್ ಮುಖಾಂತರ ನಾವು ಡಿಫರೆನ್ಷಿಯಲ್ಗೆ ಪವರ್ನ ಸಪ್ಲೈ ಮಾಡ್ತೀವಿ. ಈ ಒಂದು ಪವರ್ನ ಸಪ್ಲೈ ಮಾಡಿದಾಗ ಇಲ್ಲಿರುವಂತ ಈ ಒಂದು ರಿಂಗ್ ಗೇರ್ ಏನಾಗುತ್ತೆ ಅಂದ್ರೆ ಈ ಎಲ್ಲಾ ಸ್ಪೈಡರ್ ಗೇರ್ಗೂ ಪವರ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಅವಾಗ ಈ ಎರಡೂ ಆಕ್ಸಲ್ಗೆ ಈಕ್ವಲ್ ಆಗಿ ಪವರ್ ಟ್ರಾನ್ಸ್ಮಿಷನ್ ಆಗುತ್ತೆ. ಅವಾಗ ಒಂದು 60 ಕಿಲೋಮೀಟರ್ ಸ್ಪೀಡ್ ನಲ್ಲ 50 ಕಿಲೋಮೀಟರ್ ಸ್ಪೀಡ್ ನಲ್ಲ ವೆಹಿಕಲ್ ಡ್ರೈವ್ ಆಗುತ್ತೆ. ವೆಹಿಕಲ್ ನಾವು ಯಾವತ್ತೂ ಸ್ಟ್ರೈಟ್ ಆಗಿ ಡ್ರೈವ್ ಮಾಡೋದಿಲ್ಲ. ಟರ್ನಿಂಗ್ ಇರ್ಬೋದು, ಯೂ ಟರ್ನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಯಾವುದೇ ರೈಟ್ ಲೆಫ್ಟ್ ಏನ್ ಬೇಕಾದ್ರೆ ಟರ್ನ್ ಮಾಡ್ಬೋದು. ಅವಾಗ ಈ ಸ್ಪೈಡರ್ ಗೇರ್ ಏನ್ ಮಾಡ್ತದೆ ಅಂತಂದ್ರೆ ಯಾವ ಕಡೆಗೆ ಟರ್ನ್ ಮಾಡ್ತಾ ಇದೀವಿ ಆ ವೀಲ್ಗೆ ಕಮ್ಮಿ ಪವರ್ನ ಕೊಟ್ಟು ಯಾವ ಕಡೆಗೆ ಟರ್ನ್ ಆಗ್ತದೆ ಅದಕ್ಕೆ ಜಾಸ್ತಿ ಪವರ್ನ ಕೊಡೋದೆ ಡಿಫರೆನ್ಷಿಯಲ್ ನ ಒಂದು ಕೆಲಸ. ಇದು ಡ್ರೈವರ್ ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋಂಥ ಒಂದು ನಾಲೆಜ್. ಇಂಜಿನ್ ಬ್ಲಾಕ್ ಏನ್ ಕೆಲಸ ಮಾಡ್ತದೆ, ಕ್ಲಚ್ ಏನ್ ಕೆಲಸ ಮಾಡ್ತದೆ, ಟ್ರಾನ್ಸ್ಮಿಷನ್ ಇಂದ ಗೇರ್ ಏನ್ ಕೆಲಸ ಮಾಡ್ತದೆ, ಪ್ರೊಪೆಲ್ಲರ್ ಶಾಫ್ಟ್ ಮುಖಾಂತರ ಡಿಫರೆನ್ಷಿಯಲ್ಗೆ ಯಾವ ರೀತಿ ಪವರ್ ಸಪ್ಲೈ ಮಾಡುತ್ತೆ ಅನ್ನೋದು ಬೇಸಿಕ್ ನಾಲೆಜ್. ಇವಾಗ ನಾನು ಹೇಳಿದ ಪ್ರಕಾರ ಒಂದು ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಒಂದು ಮೂವ್ಮೆಂಟ್ ಆದಾಗ ವೆಹಿಕಲ್ ನ ಫಸ್ಟ್ ಪವರ್ ಸಪ್ಲೈ ಆಗೋದು ಯಾವತ್ತೂ ಫ್ರಂಟ್ ವೀಲ್ಗಲ್ಲ, ರಿಯರ್ ವೀಲ್ಗೆ. ರಿಯರ್ ವೀಲ್ ಮುಖಾಂತರ ನಿಮ್ಗೆ ರೊಟೇಷನ್ ಆಗಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ವೀಲ್ ರೊಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ, ಆಕ್ಸೆಲ್ ರೊಟೇಷನ್ ಆಗುತ್ತೆ. ಅದಾದ ನಂತರ ಇಲ್ಲಿರುವಂತ ರಿಂಗ್ ಗೇರ್ ರೊಟೇಷನ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಪ್ರೊಪೆಲ್ಲರ್ ಶಾಫ್ಟ್ ರೊಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಗೇರ್ಗಳು ಟ್ರಾನ್ಸ್ಮಿಷನ್ ಕೆಲಸ ಶುರು ಮಾಡ್ತದೆ. ಹಾಗೇನೆ ಇಂಜಿನ್ ಅಲ್ಲಿ ಕೂಡ ನಿಮ್ಗೆ ಪವರ್ ಉತ್ಪತ್ತಿಯಾಗಿ ವೆಹಿಕಲ್ ಮುಂದೆ ಹೋಗ್ತಾ ಇರ್ತದೆ. ನಾವು ಅವಾಗ ಸೂಟಬಲ್ ಗೇರ್ಗಳನ್ನ ನಾವು ಎಂಗೇಜ್ ಮಾಡ್ತಾ ಇರ್ತೀವಿ. ಫಸ್ಟ್ ಗೇರ್ ಎಲ್ಲಿಂದ ಎಲ್ಲಿವರೆಗೆ, ಸೆಕೆಂಡ್ ಗೇರ್ ಎಲ್ಲಿಂದ ಎಲ್ಲಿವರೆಗೆ, ಅದೇ ರೀತಿ ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ನಾವು ಎಂಗೇಜ್ ಮಾಡಿ ಯಾವಾಗ ಪವರ್ನ ಬೇಕು ಪವರ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವಾಗ ನಮ್ಗೆ ಸ್ಪೀಡ್ ಬೇಕು ಸ್ಪೀಡ್ ನ ಪ್ರೊಡ್ಯೂಸ್ ಮಾಡಬೇಕು. ಇದರಲ್ಲಿ ರಿವರ್ಸ್ ಗೇರ್ ಕೂಡ ಇದೆ. ಇವಾಗ ಕ್ಲಾಕ್ ವೈಸ್ ಸುತ್ತಾ ಇರುವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಪವರ್ ಎಲ್ಲ ಬಂದು ಮುಂದೆಗೆ ಸಿಗ್ತಾ ಇರ್ತದೆ. ಇದೇ ನಾವು ವೆಹಿಕಲ್ ನಿಲ್ಲಿಸ್ಬಿಟ್ಟು ರಿವರ್ಸ್ ತೆಗಿಬೇಕು ಅಂದಾಗ ನಿಮ್ಗೆ ಇಲ್ಲಿರುವಂತ ಒಂದು ಗೇರ್ ರಿವರ್ಸ್ ಗೇರ್ ಇಲ್ಲಿ ನೋಡಿ, ಇಲ್ಲೇನಿದೆ ಅಂತಂದ್ರೆ ಒಟ್ಟು 3 ಗೇರ್ ಇದೆ. ಈ 3 ಗೇರ್ ಅಲ್ಲಿ ಒಂದು ಗೇರ್ ಬಂದು ಕ್ಲಾಕ್ ವೈಸ್ ಸುತ್ತಾ ಇರ್ತದೆ. ಈ ಕ್ಲಾಕ್ ವೈಸ್ ಸುತ್ತಾ ಇರುವಂತ ಗೇರ್ ಈ ಗೇರ್ಗೆ ಡೈರೆಕ್ಟ್ ಆಗಿ ಎಂಗೇಜ್ ಆದ್ರೆ ಅದನ್ನು ಕೂಡ ಸೇಮ್ ಗೇರ್ ಆಗ್ಬಿಡ್ತದೆ. ಅಂದ್ರೆ ಫೋರ್ತ್ ಗೇರ್, ಫಿಫ್ತ್ ಗೇರ್ ಬಿಟ್ಟು ಸಿಕ್ಸ್ತ್ ಗೇರ್ ಆಗ್ಬಿಡ್ತದೆ. ಮಧ್ಯದಲ್ಲಿ ಒಂದು ಸಣ್ಣ ಗೇರ್ ಕೊಟ್ಟಿದ್ದಾರೆ, ಐಡಲ್ ಗೇರ್ ಅಂತ ಹೇಳ್ಬಿಟ್ಟು. ಈ ಐಡಲ್ ಗೇರ್ ಏನ್ ಮಾಡ್ತದೆ, ಆಂಟಿ ಕ್ಲಾಕ್ ವೈಸ್ ಸುತ್ತ ಸ್ಟಾರ್ಟ್ ಆಗ್ತದೆ. ಅವಾಗ ಏನಾಗುತ್ತೆ, ಈ ಗೇರ್ ಬಂದು ನಿಮ್ಗೆ ರಿವರ್ಸ್ ಸುತ್ತ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ರಿವರ್ಸ್ ಗೇರ್ ನ ಒಂದು ಅಪ್ಲೈ ಆಗುವಂತದ್ದು. ಸೊ ಎಲ್ಲಾ ಗೇರ್ ನಲ್ಲೂ 2 ತರ ಗೇರ್ ಇದೆ. ರಿವರ್ಸ್ ಗೇರ್ ನಲ್ಲಿ ಮಾತ್ರ 3 ತರ ಗೇರ್ ಇದ್ದು ಐಡಲ್ ಗೇರ್ ಬಂದು ಯಾವಾಗ ಉಲ್ಟಾ ಸುತ್ತ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅವಾಗ ರಿವರ್ಸ್ ಗೇರ್ ನ ಅಪ್ಲೈ ಆಗುತ್ತೆ. ಓಕೆ.